ಹೆಂಗಿದ್ರಿ ದಾಡಿ ಕ್ಲಾನ್ ನಮಸ್ಕಾರ. ಇವತ್ತು ನಾನು ಬಂದಿರೋ ಹೋಟ್ಲಲ್ಲಿ ಸಿಕ್ಕಾಪಟ್ಟೆ ಜನ. ಮಜಾ ಏನು ಗೊತ್ತಾ, ದೋಸೆ ಆದರೂ ತಿನ್ನಿ, ಇಡ್ಲಿ ಆದರೂ ತಿನ್ನಿ, ರೈಸ್ ಬಾತ್ ಆದರೂ ತೊಗೊಳ್ಳಿ, ಪೂರಿ ಆದರೂ ತೊಗೊಳ್ಳಿ, ಏನೇ ತೊಗೊಂಡ್ರು ಬರೀ 35 ರೂಪಾಯಿ. ಏನಪ್ಪ ಈಗಿನ ಕಾಲದಲ್ಲೂ ಮಸಾಲೆ ದೋಸೆ 35 ರೂಪಾಯಿ ಕೊಡ್ತಿದ್ದಾರೆ ಅನ್ಕೊಂಡ್ರ. ಅಂಥ ಒಂದು ಸೂಪರ್ ಡೂಪರ್ ಅಡ್ಡ ತೋರ್ಸೋಕ್ಕೆ ಇವತ್ತು ನಾನು ಬಂದಿದ್ದೀನಿ. ನೋಡೋಣ ಅಂಥ ಟೇಸ್ಟ್ ಹೆಂಗಿರ್ಬೋದು. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ. ಇಷ್ಟು ಕಮ್ಮಿ ರೇಟಿಗೆ ಕೊಡುವಂತಹ ಅದ್ಭುತ ರುಚಿ ಇರುವಂತಹ ಒಂದು ಸೂಪರ್ ಡೂಪರ್ ಹೋಟ್ಲಲ್ಲಿ ನಾನು ಇವತ್ತಿದ್ದೀನಿ. ನಾನು ಒಳಗೆ ಬಂದಿರೋದು ಯಾವುದು ಗೊತ್ತಾ, ಕಾಮಾಕ್ಷಿ ಪಾಳ್ಯದಲ್ಲಿರುವಂಥ ಮಂಜುನಾಥ್ ಟಿಫಿನ್ ಸೆಂಟ್ರ್ ಅಂತ. 35 ರೂಪಾಯಿ ಎಲ್ಲ ಕೊಡ್ತಿದ್ದಾರೆ. ಆ್ಯಕ್ಚುಲಿ ಎಲ್ಲ ಫುಡ್ಡು ತಿಂದ್ಬಿಡ್ಬೋದು. 100-120 ರೂಪಾಯಿ ಇದ್ದರೆ ಹೊಟ್ಟೆ ತುಂಬ ಆಗುತ್ತೆ. ಶ್ರೀ ಮಂಜುನಾಥ ಟಿಫನ್ ಆ್ಯಂಡ್ ದೋಸೆ ಕಾರ್ನರ್ ಅಂತ. ಇದು ಶುರುವಾಗಿ 2 ವರ್ಷ ಆಗಿದೆ. ಇದು ನಮ್ಮ ಓನರ್ಗೆ, ನಮ್ಮ ಕಾಮಾಕ್ಷಿ ಪಾಳ್ಯ ಜನಕ್ಕೆ ನಮ್ಮ ಓನರು ಕಡಿಮೆ ಬಜೆಟಲ್ಲಿ ತಿಂಡಿ ಕೊಡೋಣ ಅಂತ ಮಾಡಿದ ಕಾನ್ಸೆಪ್ಟು. 2 ವರ್ಷ ಆಗೈತೆ ಇಲ್ಲಿಗೆ. ನಮ್ಮ ಓನರ್ ಹೆಸರು ಬಂದು ಗಂಗಾಧರ್ ಅಂತ. ಅವ್ರು ಬಂದು ಹೋಟ್ಲು ಬಿಸ್ನೆಸ್ಸೇ. ನಮ್ಮ ಕಾಮಾಕ್ಷಿ ಪಾಳ್ಯ ಜನಕ್ಕೆ ಕಮ್ಮಿ ಬಜೆಟಲ್ಲಿ ಅಫೋರ್ಡೆಬಲ್ ಪ್ರೈಸಲ್ಲಿ ನಾಷ್ಟ ಕೊಡಬೇಕು ಅಂತ ಈ ಕಾನ್ಸೆಪ್ಟಲ್ಲಿ ಮಾಡಿರೋದು ಸರ್. ಇಲ್ಲಿ ಏನೇ ತೊಗೊಂಡ್ರು 35 ರೂಪಾಯಿ ತುಂಬ ವರ್ತ್ ಇದೆ. ಸೊ ಇಟ್ಸ್ ವರ್ತ್ ಆ್ಯಂಡ್ ಅಫೋರ್ಡಬಲು ಎಲ್ಲರಿಗೂ. ಮತ್ತು ಫುಡ್ಡು ಸಕ್ಕತ್ತಾಗಿದೆ. ಎಲ್ಲರೂ ಬಂದು ಟ್ರೈ ಮಾಡಿ. ನಾವು ಹೋಟ್ಲು ಓಪನ್ ಮಾಡಿದಾಗ 30 ರೂಪೀಸ್ ಇತ್ತು. ಈಗ ಹೋಟ್ಲು ಓಪನ್ ಮಾಡಿ 1 ವರ್ಷಕ್ಕೆ 35 ಮಾಡಿದ್ದು. ಕಮ್ಮಿ ಬಜೆಟಲ್ಲಿ ಒಳ್ಳೆ ಅಫೋರ್ಡೆಬಲ್ ಪ್ರೈಸಿಂಗಲ್ಲಿ ನಾಷ್ಟ ಕೊಡೋಣ ಅಂತ ಮಾಡಿದ್ದು. ನಮ್ದು ಇಲ್ಲೇ ಇರೋದು ಪಕ್ಕದೊಳಲ್ಲೇ ಮನೆ. ಮಸಾಲೆ ದೋಸೆ ಯಾವತ್ತೂ ಚೆನ್ನಾಗಿರುತ್ತೆ ಇಲ್ಲಿ ಟೇಸ್ಟು. ಬಟ್ ಇಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ, ಆದ್ದರಿಂದ ಜಾಸ್ತಿ ಪಾರ್ಸಲೇ ತೊಗೊಂಡೋಗ್ತೀನಿ ಮನೆಗೆ. ಮಸಾಲೆ ವಡೆ ಆಗಲಿ, ರೈಸ್ ಬಾತ್ ಆಗಲಿ, ದೋಸೆ ಆಗಲಿ, ಸೆಟ್ ಆಗಲಿ ಎಲ್ಲ ಚೆನ್ನಾಗಿರುತ್ತೆ. ಸೂಪರ್ ಟೇಸ್ಟ್ ಇದೆ ಇಲ್ಲಿ. ನಾವು ಹೂವು ವ್ಯಾಪಾರ ಮಾಡೋದು 2 ವರ್ಷದಿಂದ. ಮಸಾಲೆ ದೋಸೆ ಮತ್ತು ರೈಸ್ ಬಾತು ನಮ್ಗೆ ತುಂಬ ಅನುಕೂಲ ಆಗ್ತಾಯಿದೆ. ಒಳ್ಳೆ ಕ್ವಾಲಿಟಿ ಕೊಡ್ತಾಯಿದ್ದಾರೆ. ನಾನು ಬೇರೆ ಎಲ್ಲೂ ವ್ಯಾಪಾರ ಮಾಡಿಬಿಟ್ಟು ಬೇರೆ ಎಲ್ಲೂ ತಿನ್ನಲ್ಲ. ಡೈಲಿ ವ್ಯಾಪಾರ ಮುಗಿಸ್ಕೊಂಡೇ ಬರೋದು. ನಮಗೆ 60 ರೂಪಾಯಿ 70 ರೂಪಾಯಿ ಕೊಟ್ಟು ಮಸಾಲೆ ದೋಸೆ ತಿನ್ನೋಕ್ಕಾಗಲ್ಲ. ಅವರು 35 ರೂಪಾಯಿ ಕೊಟ್ಟು ತುಪ್ಪ ಹಾಕಿ ಕೊಡ್ತಾಯಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್. ಹಂಗಂತ ಹೇಳಿ ಕಮ್ಮಿ ಕೊಡ್ತೀವಿ ಅಂತೇಳಿ ನಾವೇನು ಕಮ್ಮಿ ಕ್ವಾಲಿಟಿ ಐಟಮ್ ಹಾಕಿ ಏನು ಮಾಡಲ್ಲ. ಒಳ್ಳೆ ಕ್ವಾಲಿಟಿ ಐಟಮ್ ಹಾಕಿ ಮಾಡೋದು. ನಮ್ಮಲ್ಲಿ ಏನು ಸ್ಪೆಷಲ್ ಅಂದರೆ ಎಲ್ಲ ಐಟಮು 35 ರೂಪೀಸ್. ಇಡ್ಲಿ ತೊಗೊಳ್ಳಿ, ರೈಸ್ ತೊಗೊಳ್ಳಿ, ದೋಸೆ ತೊಗೊಳ್ಳಿ, ಪ್ರತಿಯೊಂದು ಐಟಮು 35 ರೂಪೀಸೇ. ಹಂಗಾಗಿ ನಮ್ಮಲ್ಲಿ ದೋಸೆ ಸ್ಪೆಷಲ್ಲು. ದೋಸೆಯಲ್ಲಿ ನಮ್ಮ ದೋಸೆಗೆ ನಾವು ಆಯಿಲು ಮತ್ತು ತುಪ್ಪ 2 ಮಿಕ್ಸ್ ಮಾಡಿ ಹಾಕ್ಕೊಡೋದ್ರಿಂದ ನಮ್ಮ ದೋಸೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಹಾಕೋ ಚಟ್ನಿ ಕೂಡ ಅಷ್ಟೇ ರೆಡಿಮೇಡ್ ಅಲ್ಲ, ಅವೆಲ್ಲ ಹೋಟ್ಲಲ್ಲೇ ತಯಾರಿಸೋದು. ಹಂಗಾಗಿ ನಮ್ಮ ದೋಸೆಯಲ್ಲಿ ಸ್ಪೆಷಲ್ ಇರುತ್ತೆ ಸರ್. ನಮ್ಮಲ್ಲಿ ಎಲ್ಲನೂ 35 ರೂಪೀಸೇ. 2 ತಟ್ಟೆ ಇಡ್ಲಿನೂ 35, 1 ರೈಸ್ ಬಾತು 35 ರೂಪೀಸೇ, ಪ್ಲೇನ್ ದೋಸೆನೂ 35, ಸೆಟ್ ದೋಸೆ ಕೂಡ 35. ನಮ್ಮಲ್ಲಿ ಏನೇ ತೊಗೊಳ್ಳಿ ನೀವು 35 ರೂಪೀಸೇ. ಎಲ್ಲ ಅಫೋರ್ಡೆಬಲ್ ಪ್ರೈಸಲ್ಲಿರುತ್ತೆ. ಬಂದು ಒಂದ್ಸರಿ ಟ್ರೈ ಮಾಡಿ. 1 ತಟ್ಟೆ ಇಡ್ಲಿ ಬಂದು 20 ರೂಪಾಯಿ, ಮತ್ತು ಹಾಫ್ ರೈಸು ಕೊಡ್ತೀವಿ 20 ರೂಪಾಯಿ. ನಾವು ನಮ್ಮ ಹೋಟ್ಲನ್ನ ಒಟ್ಟು ಬೆಳಗ್ಗೆ ಮತ್ತು ಸಂಜೆ ಓಪನ್ ಮಾಡ್ತೀವಿ, ಮಧ್ಯಾಹ್ನ ಇರಲ್ಲ. ಬೆಳಗ್ಗೆ 7 to 12, ತಿರ್ಗಾ ಸಂಜೆ 5 to 10 ಇರುತ್ತೆ. ಸಂಜೆ ಹೊತ್ತು ನಿಮಗೆ ಸೇಮ್ ಐಟಮೇ ಸಿಗುತ್ತೆ, ಪ್ಲಸ್ ಎಕ್ಸ್ಟ್ರಾ ಅನ್ನ ಸಾಂಬಾರು ಸಿಗುತ್ತೆ, ಅದು 35 ರೂಪೀಸೇ.
ಅಂತೂ ಇಂತೂ ಈ ಒಂದು ಜನರ ಮಧ್ಯದಲ್ಲಿ ಹೋಗಿಬಿಟ್ಟು ಬರೀ 35 ರೂಪಾಯಿದು ಜಬರ್ದಸ್ತು ಮಸಾಲೆ ದೋಸೆ ತೊಗೊಂಡು ಬಂದಿದ್ದೀನಿ. ಈ ಮಸಾಲೆ ದೋಸೆಗೆ ಒಂದು ಸೂಪರ್ ಆಗಿರೋ ಚಟ್ನಿ ಕೊಡ್ತಾರೆ. ನನಗಂತೂ ಸೀರಿಯಸ್ಲಿ ಶಾಕ್ ಇದೆ. ಇಲ್ಲಿ ಏನಾದರೂ ತಗೊಳ್ಳಿ ನೀವು, ಎಷ್ಟಾದರೂ ತಿನ್ನಿ, ಬರೀ 35 ರೂಪಾಯಿ. ಸೊ ಆ ಮಸಾಲೆ ದೋಸೆ ನಾನೇನೋ ಪ್ಲೈನ್ ಇರುತ್ತೆ ಅಂದ್ಕೊಂಡೆ, ಬಟ್ ಈ ಮಸಾಲೆ ದೋಸೆ ನೀವೇ ನೋಡಿ, ಹಾಲು ಪಲ್ಯ ಹಾಕ್ಬಿಟ್ಟು ತುಪ್ಪ ಎಲ್ಲ ಹಾಕ್ಬಿಟ್ಟು ಹೆಂಗೆ ಕೊಟ್ಟಿದ್ದಾರೆ ಗೊತ್ತಾ. ಸೊ ಆ್ಯಕ್ಚುಲಿ ನಿಮಗೆ ಈ ಮಸಾಲೆ ದೋಸೆನೇ ನೋಡಬೇಕು, ಫುಲ್ಲು ಗೀ ಹಾಕಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಮೇಕಿಂಗಲ್ಲಿ ನೋಡಿದ್ರಿ ನೀವು, ಅದಕ್ಕೊಂದು ಒಳ್ಳೆ ಈ ಖಾರ ಖಾರ ಚಟ್ನಿ ಹಾಕ್ತಾರೆ. ಈ ಚಟ್ನಿ ಫುಲ್ ಹಾಕಿ ಇಲ್ಲಿ ನೋಡಿ, ತುಪ್ಪ 35 ರೂಪಾಯಿ ಕೊಡ್ತಿದ್ದಾರೆ. ಬನ್ನಿ ಇದಕ್ಕೊಂದು ಹಾಕಿರೋ ಚಟ್ನಿ ಜೊತೆ ಒಂದು ಟೇಸ್ಟ್ ನೋಡೋಣ. ಸೊ ಸ್ವಲ್ಪ ನೀರು ಚಟ್ನಿ ಕೊಟ್ಟಿದ್ದಾರೆ, ಗಟ್ಟಿ ಚಟ್ನಿ ಬೇಕಾದರೂ ಅದು ಇದೆ. ಸೊ ನೀರು ಚಟ್ನಿ ಜೊತೆ ತುಪ್ಪ ಹಾಕಿರೋ ಒಂದು ಅದ್ಭುತ ಮಸಾಲ ದೋಸೆ, ಅದ್ಭುತವಾಗಿದೆ ದೋಸೆ ಮಾತ್ರ. ಆ್ಯಕ್ಚುಲಿ ನಿಮಗೆ ದೋಸೆ ನಾನು ಇನ್ನೂ ಪಲ್ಯದ ಜೊತೆ ಮುಟ್ಟೇ ಇಲ್ಲ. ದೋಸೆ ಫ್ಲೇವರ್ ಇದೆ ಅಲ್ಲ, ಚಟ್ನಿ ಫ್ಲೇವರು, ಖಾರ, ಅದಕ್ಕೆ ಸರಿಯಾಗಿ ಹಾಕಿರೋ ತುಪ್ಪದ ಫ್ಲೇವರು ಒಟ್ಟಾಗ್ಬಿಟ್ಟು ಒಂದು ಅದ್ಭುತ ರುಚಿ ಕೊಡುತ್ತೆ. ನನಗೆ ಇದರಲ್ಲಿ ಇನ್ನೊಂದೇನು ಗೊತ್ತಾ, ಇದೇ ದೋಸೆನ ನಾವು ಸ್ವಲ್ಪ ಆಲೂ ಪಲ್ಯದ ಜೊತೆ ನಂಚ್ಕೊಳ್ಳೋಣ. ಸೂಪರಾಗಿ ಕೊಟ್ಟಿದ್ದಾರೆ. ಆಲೂ ಪಲ್ಯ ಇದೆಯಲ್ಲ, ಫುಲ್ಲು ಸ್ಮ್ಯಾಶ್ ಮಾಡಿ ಅದಕ್ಕೆ ಹಾಕಿರೋ ಅರಿಶಿನ ಫ್ಲೇವರ್ ಬಾಯಿಗೆ ಸಿಗುತ್ತೆ. ಆಮೇಲೆ ಇದೆಲ್ಲಕ್ಕಿಂತ ಜಾಸ್ತಿ ತುಪ್ಪ, ಆಲೂ ಪಲ್ಯ, ಚಟ್ನಿ, ಅದು ಅಲ್ಲದೆ ಇಷ್ಟು ಕಮ್ಮಿ ರೇಟಿಗೆ ಸಾಕಾಗಿದೆ ದೋಸೆ ಮಾತ್ರ. ಮಸ್ಟ್ ಟ್ರೈ ಅಂತೇಳಿ. ಸ್ವಲ್ಪ ರೋಸ್ಟ್ ಆಗಿದೆ, ಸೊ ರೋಸ್ಟ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಇನ್ನೂ ಟೇಸ್ಟ್ ಅನ್ಸ್ಬಿಡುತ್ತೆ ನನಗೆ. ಆ್ಯಕ್ಚುಲಿ ತುಂಬ ಜನ ರೋಸ್ಟ್ ಇಷ್ಟಪಡ್ತಾರೆ, ಬಟ್ ದೋಸೆ ಮಾತ್ರ ಬಂಬಟ್ರಿ. ಎಸ್, ಇದಾದ ನಂತರ ಇವಾಗ ನಾನು ಆರ್ಡ್ರ್ ಮಾಡಿದ ಇನ್ನೊಂದು ಐಟಮ್ ಏನು ಗೊತ್ತಾ, ತಟ್ಟೆ ಇಡ್ಲಿ. ಇಲ್ಲೊಂದು ವೆರಿ ಸ್ಪೆಷಲ್ ಹೇಳ್ಬೇಕು ನಾನು, ಏನಂದರೆ ಈ ತಟ್ಟೆ ಇಡ್ಲಿ ನೀವು ಸಿಂಗಲ್ ತೊಗೊಳ್ತೀರಂದರೆ ಬರೀ 20 ರೂಪಾಯಿ ಕೊಡ್ತಾ ಇದ್ದಾರೆ, ಆಯಿತಾ. ಒಂದು ಪ್ಲೇಟ್ ತೊಗೊಂಡ್ರೆ 35 ರೂಪಾಯಿ, ಅದು ಕೂಡ ಇಲ್ಲಿ ಏನೇ ತೊಗೊಂಡ್ರು 35. ಬನ್ನಿ 20 ರೂಪಾಯಿ ಒಂದು ಇಡ್ಲಿ ಟೇಸ್ಟ್ ಮಾಡೋಣ. ಇಡ್ಲಿ ತುಂಬಾ ಸ್ಮೂತಾಗಿದೆ. ಅದಕ್ಕೊಂದು ಕೆಂಪು ಚಟ್ನಿ ಕೊಟ್ಟಿದ್ದಾರೆ, ಖಾರ ಚಟ್ನಿ, ಅದು ಗಟ್ಟಿ ಚಟ್ನಿ. ಸೊ ಅದರ ಜೊತೆಗೆ ನಾವು ಒಂದು ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಅದ್ಭುತವಾಗಿದೆ. ಆ ಚಟ್ನಿಲಿ ಖಾರದ ಫ್ಲೇವರು, ಆಮೇಲೆ ಅವ್ರು ಹಾಕಿದಾರಲ್ಲ ಕಾಯಿ, ಅದು ಹಂಗೆ ಕರ್ಕಂದು ಬಾಯಿಗೆ ಸಿಗ್ತಾ ಇದೆ. ನಂಗೆ ನಿಜವಾಗೂ ಚಟ್ನಿ ತುಂಬ ಇಷ್ಟ ಆಯಿತು. ಆಮೇಲೆ ಇಡ್ಲಿನೂ ಅಷ್ಟೇ, ಎಷ್ಟು ಸ್ಮೂತಾಗಿದೆ ಗೊತ್ತಾ, ತುಂಬ ಸ್ಮೂತಾಗಿದೆ. ಆಮೇಲೆ ಕೆಲವು ಕಡೆ ನಿಮಗೆ ಗೊತ್ತಾ, ಒಂದು ಇಂಥ ಇಡ್ಲಿ ಎಷ್ಟು ಸ್ಮೂತ್ ಮಾಡ್ತಾರೆ ಅದನ್ನು ಬಾಯಿ ಸಿಕ್ಕಂಗೆ ಅದು ಮುಗ್ದೋಗ್ಬಿಡುತ್ತೆ. ಸಣ್ಣ ಇಡ್ಲಿ ಪವರ್ ಅದಕ್ಕಿರಲ್ಲ, ಬಟ್ ಇಲ್ಲಿ ತಿಕ್ಕಾಗಿ ದೊಡ್ಡ ಸೈಜಲ್ಲಿ ಮಾಡಿಕೊಟ್ಟಿರುವಂಥದ್ದು 20 ರೂಪಾಯಿ ಅಲ್ಟಿಮೇಟ್ ಆಗಿದೆ. ಆಮೇಲೆ ಅದಕ್ಕೆ ಇನ್ನೊಂದೇನು ಗೊತ್ತಾ, ಸಾಗು ಕೊಡ್ತಾರೆ. ಇಲ್ಲಿ ಇದು ತುಂಬ ಸ್ಪೆಷಲ್ಲು, ಒಂದು ಒಳ್ಳೆ ಸಾಗು ಕೊಟ್ಟಿದ್ದಾರೆ. ಅದು ರೊಟ್ಟಿ ಕರೆಕ್ಟಾಗಿ ಅದ್ಬಿಟ್ಟಾಗ ಎಷ್ಟು ಮೃದು ಆಗುತ್ತೆ ಗೊತ್ತಾ ಇಡ್ಲಿ. ಸೂಪರ್ ಆಗಿದೆ ನಿಜ. 20 ರೂಪಾಯಿಗೆ ಇಷ್ಟು ಒಂದು ಟೇಸ್ಟಿ ಫುಡ್ ಕೊಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಇರೋನ್ ಮೆತ್ತಲೆ. ಸಾಗುನೂ ಅಷ್ಟೇ ತುಂಬಾ ಟೇಸ್ಟ್ಫುಲ್ ಆಗಿದೆ. ಆ ಸಾಗು ಕೊಟ್ಟಿರೋ ಚಟ್ನಿ ಎರಡು ಅದ್ಭುತವಾಗಿದೆ. ಆಮೇಲೆ ಎಲ್ಲಕ್ಕಿಂತ ಇಡ್ಲಿ ತುಂಬ ಸ್ಮೂತಾಗಿದೆ. ಸೊ ಟೋಟಲಿ ನನಗಿಲ್ಲಿ ಮಸಾಲೆ ದೋಸೆ ಇಡ್ಲಿ ಸಿಕ್ಕಾಪಟ್ಟೆ. ಈಗ ಒಂದು ಮಸಾಲೆ ದೋಸೆ ಆಮೇಲೆ ಒಂದು ತಟ್ಟೆ ಇಡ್ಲಿ ಎರಡು ತಿಂದರೆ ಬರೀ 55 ರೂಪಾಯಿಲಿ ಹೊಟ್ಟೆ ಫುಲ್. 55 ರೂಪಾಯಿಗೆ ಒಂದು ಮಸಾಲೆ ದೋಸೆನೂ ಬರೋಲ್ಲ. ಕಾಮಾಕ್ಷಿಪಾಳ್ಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ರೋಡು, ಇಲ್ಲ ಅಂದರೆ ಕಾಮಾಕ್ಷಿಪಾಳ್ಯ ಕೃಷ್ಣ ಚೌಟ್ರಿ ಅಂತ ಕೇಳಿದ್ರೆ ಯಾರು ಹೇಳ್ತಾರೆ ಸರ್. ನಮ್ಮಲ್ಲಿ ವೀಕ್ಲಿ ಎಲ್ಲನೂ ತೆಗೆದಿರ್ತೀವಿ, ಸಂಡೇ ಮಾತ್ರ ಆಫ್ ಡೇ ಇರುತ್ತೆ ಸರ್. ಥ್ಯಾಂಕ್ ಯು. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನನಗಂತೂ ಇಲ್ಲಿ ಮಸಾಲೆ ದೋಸೆ ಇಡ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ಇಷ್ಟು ಕಮ್ಮಿ ರೇಟಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇರೋ ಫುಡ್ ಕೊಡ್ತಾ ಇದ್ದಾರೆ. ಟೇಸ್ಟ್ ವೈಸು ಅಷ್ಟೇ ಎಲ್ಲನೂ ತುಂಬಾ ಚೆನ್ನಾಗಿದೆ. ಆಮೇಲೆ ಈ ಒಂದು ಮಂಜುನಾಥ್ ಟಿಫಿನ್ ಸೆಂಟ್ರ್ ಎಲ್ಲಿ ಬರುತ್ತೆ, ಇದರದ್ದು ಅಡ್ರೆಸ್ಸು ಲೊಕೇಶನ್ನು ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಈ ಹೋಟ್ಲು ಮುಂದೆ ಬಂದು ನಿಮ್ಮನ್ನು ನಿಲ್ಲಿಸುತ್ತೆ. ತುಂಬಾ ಚೆನ್ನಾಗಿದೆ, ಅತಿ ಕಮ್ಮಿ ರೇಟಲ್ಲಿ ಎಲ್ಲ ಫುಡ್ಡು ಕೊಡ್ತಾ ಇದ್ದಾರೆ. ನಾನು ಮೆನು ತೋರಿಸಿದ್ದೀನಿ ನಿಮಗೆ, ಅದೇ ರೇಟು ಇಲ್ಲಿ ಕೂಡ ಸಿಗ್ತಾ ಇರೋದು.
ಟೋಟಲಿ ಎಲ್ಲನೂ ಚೆನ್ನಾಗಿದೆ ಅಂತ ಹೇಳ್ತಾ ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾ ಇರಿ, ಟೇಕ್ ಕೇರ್, ಬಾಯ್.